ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗಿ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೀರಲ್ಲಿ ರಾಜರಂತೆ ನಿನ್ನ ಹೊತ್ತು ತಿರುಗಿಸಲೇನು. ಅಂತೂ ಇತ್ತು ನನಗೆ ಅವತ್ತು ಮೈಸೂರು ಟು ಗೂಡ್ಲೂರ್ ಅಂತ ಕಾರಲ್ಲಿ ಹೋಗೋ ವಿಡಿಯೋ ಮಾಡಿದ್ದೆ. ಬಟ್ ಇವತ್ತು ಬಸ್ಸಲ್ಲಿ ಹೋಗ್ತಿದೀನಿ. ನನ್ ಜೊತೆಗೆ 2 ಕೋತಿಗಳಿದೆ. ಕೋತಿಗಳನ್ನ ತೋರಿಸ್ತಿದೀನಿ. ಇದು ಮೇಘನ ಅಂತ. ಹಾಯ್. ಅದು ಕೀರ್ತನ, ಅವಳು ಇಷ್ಟ ಮಾಡೋದು. ಇವತ್ತು ಕೊನೆಗೂ ಹೊರಟಿದೀವಿ. ನೋಡೋಣ ಇವತ್ತು ಹೇಗಿರುತ್ತೆ ವೆದರು. ಅಂತೂ ಇಂತೂ ಮೈಸೂರಿಂದ ಎಲ್ಲ ಹೊರಟ್ವಿ. ಸೊ ಅರ್ಧ ದಾರಿಗೆ ಹೋಗೋ ಅಷ್ಟೊತ್ತಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹೇಗೋ ಬರ್ತಾ ನಂಜನಗೂಡಲ್ಲಿ ನೋಡಿದ್ರೆ ನೀರು ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಲಾಸ್ಟ್ ಟೈಮು ಮಳೆ ಬಂದಾಗ ಎಷ್ಟು ತುಂಬ ಹರಿತಿತ್ತು ಅಂದರೆ ದೇವಸ್ಥಾನದ ಹತ್ರ ಸೇತುವೆ ಮೇಲೆಲ್ಲ ನೀರು ಬಂದಿತ್ತು. ಸೊ ಈ ಸತಿ ನೋಡೋಣ ಆಷಾಢದಲ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ. ಹಂಗೆ ಆಡ್ಕೊಂಡು ಕೊನೆಗೆ ಗುಂಡ್ಲುಪೇಟೆ ರೀಚ್ ಆಗಿದ್ದೀವಿ. ನನ್ನ ಫೋನ್ ಟೆಂಪರ್ ಗ್ಲಾಸ್ ಬೇರೆ ಎದ್ಬಿಟ್ಟಿತ್ತು. ಸೊ ವೀಡಿಯೋಸ್ ಕ್ಲಾರಿಟಿ ಬರಲ್ಲ, ಏನು ಮಾಡೋದು ಅಂತೆಲ್ಲ ಹುಡ್ಕಿದ್ರು ಸಿಗ್ತಾಯಿಲ್ಲ ಎಲ್ಲೂ ಟೆಂಪರ್ ಗ್ಲಾಸು. ಯಾಕೆಂದರೆ ಫೋನ್ ಬಂದು ನ್ಯೂ ಮಾಡಲ್ಲು. ಸೊ S25 ಅಲ್ಟ್ರಾ ಎಲ್ಲಿ ಕೇಳಿದ್ರು ಇಲ್ಲ ಎಲ್ಲ ಆರ್ಡರ್ ಮಾಡೇ ತರಿಸ್ಬೇಕು ಅಂತಿದ್ದಾರೆ. ಮುಗೀತು ನನ್ನ ಕತೆ ಅಂದ್ಕೊಳ್ಳೋ ಅಷ್ಟೊತ್ತಲ್ಲಿ ಯಾವುದೋ ಒಂದು ಅಂಗಡಿಲಿ ಕೊನೆಗಿದೆ ಅಂದರು. ಬಟ್ ಅಲ್ಲೂ ಇರಲಿಲ್ಲ. ವೆಯ್ಟ್ ಮಾಡಾದ್ಮೇಲೆ ಒಂದು 5-10 ನಿಮಿಷ ಆದಮೇಲೆ ಬೇರೆ ಕಡೆಯಿಂದ ತರಿಸ್ಕೊಟ್ರು. ಕೊನೆಗೆ ನನ್ನ ಫೋನ್ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಇವರು ಊಟ ಮಾಡಿ ರೆಡಿಯಾಗಿದ್ರು. ನೋಡ್ರಪ್ಪ ಮಳೆ ಸ್ಟಾರ್ಟ್ ಆಯಿತು. ಕೊನೆಗೆ ಏನಾಗಬಾರ್ದಿತ್ತು ಅಂದ್ಕೊಂಡೆ, ಅದೇ ಆಯಿತು. ಸರಿ ಕೊನೆಗೆ ಕರ್ನಾಟಕ ಬಸ್ ಅಂತೂ ಆಗಲಿಲ್ಲ. ರೆಡ್ ಬಸ್ ಫುಲ್ ರಶ್ ಇತ್ತು. ಇನ್ನೇನು ಮಾಡೋಣ, ಫಸ್ಟ್ ಎಕ್ಸ್ಪೀರಿಯನ್ಸು ಇವ್ರುಗಳ ಜೊತೆನೆ ಅಂತ ಅಂದ್ಬಿಟ್ಟು ತಮಿಳ್ನಾಡು ಬಸ್ನೇ ಹತ್ತಿದ್ವಿ. ಸೊ ಅಂತೂ ಇಂತೂ ತಮಿಳ್ನಾಡು ಬಸ್ಸು ಸಹ ಹೊರಡ್ತು. ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಲ್ಲ ಮೈಸೂರು ಟು ಗೂಡ್ಲೂರ್ ಟೈಮಿಂಗ್ಸ್ನ. ಸೊ ಇನ್ನೊಂದು ಸತಿ ಟೈಮಿಂಗ್ಸ್ ಹೇಳ್ತೀನಿ. ಫಾರೆಸ್ಟ್ ಎಂಟ್ರಿ ಆಗಬೇಕು ಅಂತಂದರೆ ಬಿಫೋರ್ 9 ಆ್ಯಂಡ್ ಮಾರ್ನಿಂಗ್ 6 ಅಷ್ಟೇ. ಆಫ್ಟರ್ 9 ಆ್ಯಂಡ್ ಬಿಫೋರ್ 6 ಯಾವುದೇ ಕಾರಣಕ್ಕೂ ವೆಹಿಕಲ್ ಎಂಟ್ರಿ ಆಗೋಕ್ಕೆ ಬಿಡಲ್ಲ. ಯಾಕೆಂದರೆ ನೈಟ್ ಟೈಮ್ ಪ್ರಾಣಿಗಳು ಆ್ಯಕ್ಟಿವ್ ಆಗಿರುತ್ತೆ. ಸೊ ಸ್ವಲ್ಪ ಅದಕ್ಕೋಸ್ಕರ ಪ್ರಾಣಿಗಳು ಸಹ ನಮಗೆ ಮುಖ್ಯ ಅಲ್ವಾ. ಪ್ರಾಣಿ ಇಲ್ಲದೆ ಕಾಡಿಲ್ಲ, ಕಾಡಿಲ್ಲದೆ ನಾವಿಲ್ಲ. ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಅದೇ ಮತ್ತೆ ಕಾಡು ಬಗ್ಗೆ ಹೇಳಕ್ಕೆ ಹೋಗ್ತಾ ಇಲ್ಲ. ಚೆನ್ನಾಗಿ ಹುಷಾರಾಗಿ ಹೋಗ್ತಾ ಇದ್ದೀವಿ. ಸೊ ನೋಡೋಣ ನೆಕ್ಸ್ಟ್ ಏನೇನು ಪ್ರಾಣಿಗಳೆಲ್ಲ ಸಿಕ್ಕತ್ತೆ ಅಂತ ನೋಡ್ತಾ ಹೋಗೋಣ. ಅಂತೂ ಇಂತೂ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಕೊನೆಗೂ ಗೂಡ್ಲೂರು ರೀಚ್ ಆದ್ವಿ. ಸೊ ಈ ಗೂಡ್ಲೂರಿಂದ ದೇವಶಾಲ ಬಸ್ ಕಾಯಬೇಕು. ಈಗ ಇಲ್ಲಿ ದೇವಸ್ಥಾನ ಬಸ್ ಹುಡುಕ್ರಿ, ನನಗೂ ತಮಿಳು ಬರಲ್ಲ. ಕೇಳ್ಕೊಂಡು ಹೋಗೋದು. ಐ ಥಿಂಕ್ ಇದು ಹೋಗ್ಬೋದು ಅನ್ಕೋತೀನಿ. ಮನೆಗೆ ನಾವೇ ಬೇಗ ಬಂದಿದ್ದೀವಿ. ಇನ್ನ ದೇವಶಾಲ ಬಸ್ ಬಂದಿಲ್ಲ. ಬಂದ್ರೆ ಇದು 3ನೇ ಬಸ್ ಹತ್ತುತ್ತಿರೋದು ಮೈಸೂರಿಂದ. ಲೆಟ್ಸ್ ಗೋ. ತುಂಬಾ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ಸಿಚುವೇಶನ್ ಹಂಗೆ ಇತ್ತು. ಮೈಕ್ ಮರ್ತ್ ಬಂದಿದೆ ಇವತ್ತು ಅಂಡ್ ಮಾತಾಡಕ್ ಸಿಚುವೇಶನ್ ಅಲ್ಲೂ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಓಕೆ ವೇಟ್ ಮಾಡೋಣ ದೇವಶಾಲ ಬಸ್ ಬರ್ಲಿ. ಕೊನೆಗೆ ಹಂಗೆ ಆಡಿ ದೇವಶಾಲ ಬಸ್ ಸಿಕ್ತು. ಅದು ಕೂತ್ಕೊಂಡ್ರೆ ಯಾರೋ ಒಬ್ಬ ಫಾಲೋ ಮಾಡಿ ತುಂಬ ಇರಿಟೇಟ್ ಮಾಡ್ತಿದ್ದ. ಅವನಂತೂ ಸಿಕ್ಕವ್ರು ಇವಾಗಲೂ ಹಿಡ್ಕೊಂಡು ಹೊಡಿಯೋಷ್ಟು ಕೋಪ ಇದೆ. ಯಾಕೆಂದರೆ ಅಷ್ಟು ಇರಿಟೇಟ್ ಆಗಿತ್ತು. ಸೊ ಆ ಬಸ್ ಹತ್ತಿದ್ರೆ ಆ ಕಡೆಯಿಂದ ಈ ಕಡೆ ವಾಲ್ಸತ್ತೆ, ಈ ಕಡೆಯಿಂದ ಆ ಕಡೆ. ಯಾಕೆಂದರೆ ಎಲ್ಲ ಇರೋದು ಬ್ಯಾಂಡ್ಸೆ ರೌಂಡ್ ಇದೆ. ಈ ಮೂಲೆಯಿಂದ ಆ ಮೂಲೆ, ಆ ಮೂಲೆಯಿಂದ ಈ ಮೂಲೆವರೆಗೂ ಆಟ ಆಡಿದ್ದೀವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಬಸ್ಸು ಜಾರಿ ಬಿಟ್ಟಾಡುತ್ತೆ ಇಲ್ಲಿ. ಆ ಕಡೆ ಸ್ಟಾರ್ಟ್ ಆಗ್ತದೆ. ಬ್ಯಾಗ್ ಕೊನೆಗೂ ಬಂದು ರೀಚ್ ಆದ್ವಿ. ಬರುವಾಗ ಮಳೆ ಇತ್ತು. ಹನಿ ಕ್ಲಾರಿಟಿ ನೋಡಿ ಬೆಳ್ಳಗೆ ಕಾಣಿಸ್ತಿದ್ಯಾ. ಫೈನಲಿ ರೀಚ್ಡ್. ಅದಕ್ಕೆ ಅರ್ಧ ತೋರಿಸ್ತಿರೋದು. ಹಾಯ್ ಮಾಡಿ.
ಫೈನಲಿ ನಿಮ್ಮ ಮದುವೆಗೆ 3 ದಿನ ಮುಂಚೆ ಬಂದಿದ್ದೀನಿ. ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಫೇವ್ರೆಟ್ ಟೈಗರ್. ಹಾಯ್ ಬೇಬಿ. ಪಾಪ ಕೂಡಾಕ್ಬಿಟ್ಟಿದ್ದಾರೆ ಇವತ್ತು ಇವನ್ನ, ಇಲ್ಲಾಂದಿದ್ರೆ ಬಂದು ಆಟಾಡುವ ನನ್ನ ಜೊತೆ. ಸೊ ಇದು ಎಂಟ್ರೆನ್ಸು ಮನೆ. ಇದು ಒಂದು ಟೂರ್ ಆದರೆ ಬಟರ್ ಫ್ರೂಟ್ ಮರ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಬಿಟ್ಟಿದ್ದಾಳೆ ಅನು. ನಾನು ಬರೋ ವರ್ಷದಲ್ಲೇ ರಂಗೋಲಿ ಬಿಟ್ಬಿಟ್ಟಿದ್ರು ಎಲ್ಲ. ನಾನು ಸ್ವಲ್ಪ ದೊಡ್ಡ ರಂಗೋಲಿ ಇಡ್ತಿದ್ದೆ. ನನಗೆ ಭಯ ಇದು ಕುಕ್ಬಿಟ್ರೆ. ಇಚ್ಚು ಹೋಗು ಹೋಗು ಮನೆಯೊಳಗೆ ಹೋಗು, ಹೋಗಪ್ಪ ಮನೆಯೊಳಗೆ. ಈ ಕಡೆಗೆ ಗ್ರೌಂಡ್ಗೆ ಹೋಗ್ಬೋದು. ಸೊ ಇವ್ರ ಮನೆ ಸುತ್ತ ಇವರು ಬಿಳಿ ಥರ ಹಾಕೊಂಡಿದ್ದಾರೆ. ಯಾಕೆ ಹಾಂ, ಇಲ್ಲಿ ಮೋಸ್ಟ್ ಫೇವ್ರೆಟ್ ಮಾವಿನಕಾಯಿ ಮರ ಇಲ್ಲೂ ಇದೆ. ನೋಡೋಣ, ನಾಳೆ ಕಿತ್ಕೊಳ್ಳೋಣ, ಫ್ರೀಯಾಗಿರ್ತೀವಿ. ಸೊ ಹೀಗೆ ಈ ಕಡೆ ಲೆಫ್ಟ್ ಕಡೆ ಹೋಗೋಣ. ಲೆಫ್ಟ್ ಒಂದು ನಾಯಿ ಇತ್ತು, ಈಗಿದೆಯಾ ಇಲ್ವೋ ಗೊತ್ತಿಲ್ಲ. ಬೇರೆ ತಂದಿದ್ದೀವಿ ಅಂದ್ರಲ್ಲ. ಇಲ್ಲಿ ಸೀಟ್ ಹಾಕಿದ್ದು, ಇಲ್ಲಿ ಅದೇ ಹಳದಿ ಶಾಸ್ತ್ರ ಆದಮೇಲೆ ಊಟಕ್ಕೋಸ್ಕರ ಇಲ್ಲಿ ಹಾಕಿದ್ದಾರೆ. ಎಲ್ಲ ಪಾಚಿ ಬೆಳ್ಕೊಂಡ್ಬಿಟ್ಟೈತೆ. ಬಟರ್ ಫ್ರೂಟಾ ಇದುವೇ? ಓಕೆ, ಇದು ಬಟರ್ ಫ್ರೂಟ್ ಮರನೇ. ಎಲ್ಲೇ ನೋಡಿದ್ರು ಬಟರ್ ಫ್ರೂಟೇ ಸಿಕ್ಕತ್ತೆ ಇಲ್ಲಿ. ಒಂದು ಸ್ವಲ್ಪ ಕಿತ್ಕೋಗೋಣ, ಮೈಸೂರಿಗೆ ಹೋಯ್ತಾ ಆಮೇಲೆ. ಬಾ ಹೋಗೋಣ. ಹಣ್ಣಾಗೈತಾ? ಬಾ ಮತ್ತೆ. ಜಂಪ್ ಮಾಡಿ ಜಾಡ್ ಬಿದ್ಬಿಟ್ರೆ. ಸೊ ಒಂದು ರೌಂಡ್ ಬಂದಿದ್ದೀವಿ. ಮನೆ 4 ಕಡೆಯಿಂದನೂ ಎಂಟ್ರಿ ಇದೆ ಮನೆಗೆ. ಹಾಂ, ಇದು ಒಂದು ಬಾಗಿಲು, ಕಿಚನಿಂದನೂ ಎಂಟ್ರಿ ಇದೆ. ಔಟ್ಸೈಡ್ ವ್ಯೂ. ತಮಿಳ್ನಾಡಲ್ಲಿರೋ ದೇವಶಾಲ, ಊಟಿ ಥರನೇ. ಸೊ ಎಸ್ಟೇಟ್ ಊಟಿ ಅಲ್ಲ. ಸೊ ಫೈನಲಿ ಎಸ್ಟೇಟ್ ನೋಡೋಕ್ಕೆ ಊಟಿ ಥರನೇ ಇದೆ. ಹೇಗಿತ್ತು? ನಾನು ಬಿಟ್ಬಿಟ್ಟು ನೆನ್ನೆನೆ ಬಂದುಬಿಟ್ಟಿದ್ದಾಳೆ ಗಾಯ್ಸಿರು, ಮೋಸಗಾತಿ. ಇದು ಬಂದು ಕಾಡು ಸೀಬೆಕಾಯಿ ಅಂತೆ ನೋಡಿ. ಏನೋ ನಿಂಬೆಕಾಯಿ ಗಿಡ ಥರ ಐತೆ, ಬಟ್ ಇದು ಕಾಡು ಸೀಬೆಕಾಯಿ ಗಿಡ. ಫುಲ್ಲು ಹುಳಿ ಇರುತ್ತೆ ಅಷ್ಟೇ ಇದು. ಬಟ್ ನಲ್ಲಿ ನೋಡೋಕ್ಕೆ ಈಗ ಹೊರಗೆ ಬಂದು ನೋಡಿದ್ರೆ ಇಲ್ಲಿ ಮೌಂಟೇನ್ ಮೇಲೆ ಫಾಗ್ ಎಷ್ಟು ಚೆನ್ನಾಗಿ ಮೂವ್ ಆಗ್ತೈತೆ. ಒಂಥರ ಸೀನರಿ ಸಕ್ಕದಾಗೈತೆ ಗೈಸ್. ಇಲ್ಲಿ ಒಂದೇನು ಅಂದರೆ ಇಲ್ಲಿಗೆ ಬಂದರೆ ವಾಪಸ್ ಮೈಸೂರಿಗೆ ಹೋಗೋಕೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಚೆನ್ನಾಗಿದೆ ವ್ಯೂಸ್. ಇಲ್ಲಿ ಒಂದು ಮೌಂಟೇನ್ ತೋರಿಸ್ತೀನಿ ರೀ. ಇಲ್ಲಿ ಮೌಂಟೇನ್ ನೋಡಿ, ಸೇಮ್ ಹಿಮಾಲಯಕ್ಕೆ ಬಂದಿರೋ ಥರನೇ ಫೀಲ್ ಆಗ್ತೈತೆ. ನಿಂಗೇನು ಫೀಲ್ ಆಗ್ತೈತೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಲ್ಲಿ ಮೌಂಟೇನ್ ಥರ ಕಾಣಿಸ್ತೈತಲ್ಲ. ಮೌಂಟೇನ್ಗೆ ಸ್ಕೈ ಮೂವ್ ಆಗ್ತಾ ಇರೋದು, ಫಾಗು. ಈ ವೆದರ್ ಹಂಗೆ ಇದೆ. ತಮಿಳ್ನಾಡಲ್ಲಿ ಮಳೆ ಜಾಸ್ತಿ ಇದೆ, ಊಟಿ ನಿಯರ್ ಇರೋದ್ರಿಂದ ಸಕ್ಕತ್ತಾಗಿದೆ. ಹೆಂಗಿದೆ ನೋಡು. ಸೊ ನೀವು ಯಾವತ್ತಾದರೂ ಈ ಥರ ನೋಡಿದ್ದೀರಾ? ನೋಡಿದಾಗ ನಿಮ್ಗೇನು ಫೀಲ್ ಆಗಿದೆ ಅಂತ ತಿಳಿಸಿ. ಸೊ ಒಳಗೋಗಿ ವ್ಲಾಗ್ನ ಎಂಡ್ ಮಾಡೋಣ. ಲೆಟ್ಸ್ ಗೋ. ಫೈನಲಿ ಅಂತೂ ಇಂತೂ ದೇವಶೋಲಾಗೆ ಬಂದು ರೀಚ್ ಆಗಿದ್ದೀವಿ. ಸೊ ಬಂದಾಗ ಎಲ್ಲರೂ ತೋರಿಸ್ಬೇಕು ಅಂದ್ಕೊಂಡೆ, ಟೈಮ್ ಆಗಲಿಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡಿಸಿದ್ರು. ಆಮೇಲೆ ನನ್ನ ಫೋನ್ ಚಾರ್ಜರು ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ತಮಿಳ್ನಾಡಲ್ಲಿ ಮದುವೆ ಹೆಂಗೆ ನಡೆಯುತ್ತೆ ಆ್ಯಂಡ್ ಶಾಸ್ತ್ರಗಳು ಹೇಗಿದೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.